ನಮ್ಮ ಹಿರಿಯ ನಟ ಹನುಮಂತೇಗೌಡರು ಸದ್ಯ ನಮ್ಮ ಬಾಸ್ ಟಿವಿ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಭಾರ್ಗವಿ LLB ಅನ್ನುವಂತಹ ಅದ್ಭುತ ಧಾರಾವಾಹಿಯ ಮೂಲಕ ವಿಶೇಷವಾದ ಒಂದು ಪಾತ್ರಗಳ ಮೂಲಕ ರಂಜಿಸೋದಕ್ಕೆ ಮತ್ತೊಮ್ಮೆ ಕಿರುತೆರೆಯಲ್ಲಿ ಮಿಂಚೋದಕ್ಕೆ ಬರ್ತಾ ಇದ್ದಾರೆ. ನಮ್ಮ ಬಾಸ್ ಟಿವಿ ಜೊತೆ ಏನ್ ಮಾತಾಡ್ತಾರೆ ಅಂತ ಕೇಳೋಣ. ಸರ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ಫೈನ್ ಮೇಡಮ್, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಭಾರ್ಗವಿ LLB ಅನ್ನುವಂತಹ ಹೊಸ ಧಾರಾವಾಹಿ ಕಲರ್ಸ್ ಕನ್ನಡದಲ್ಲಿ ಸೋಮವಾರದಿಂದ ಶುಕ್ರವಾರ ರಾತ್ರಿ 8:30 ಬರ್ತಾರೆ. ಯಾವ ಪಾತ್ರದಲ್ಲಿ ಬಣ್ಣ ಹಚ್ತಿದ್ರ, ಹೇಗ್ ಬಂದಿದೆ ಆ ಪಾತ್ರ ಅಂತ? ನಂದು ಆ ಪಾತ್ರದ ನಾಯಕಿಯ ತಂದೆ ಪಾತ್ರ. ರವೀಂದ್ರ ಭಟ್ಕಳ್ ಅಂತ ಹೆಸರು. ಒಬ್ಬ ಅಡ್ವೊಕೇಟ್, ಬದುಕಲ್ಲಿ ಸೋತಿರ್ತಕ್ಕಂಥ ಅಡ್ವೊಕೇಟ್. ಆ ಸೋಲಿನ ಕಾರಣಕ್ಕೋಸ್ಕರ ವೃತ್ತಿಯಿಂದ ವಿಮುಖನಾಗಿರ್ತಕ್ಕಂಥ ಅಡ್ವೊಕೇಟ್. ತುಂಬಾ ಹತಾಶ ಸ್ಥಿತಿ ತಲುಪಿಟ್ಟಿದ್ದಾನೆ. ಕೆಳಮಧ್ಯಮ ದರ್ಜೆಯ ಕುಟುಂಬ, ಬದುಕೋದೇ ಬಹಳ ಕಷ್ಟ, ದುಸ್ತರವಾದಂಥ ಸಂದರ್ಭ. ಅವನಿಗಿಬ್ಬರು ಹೆಣ್ಮಕ್ಳು, ಒಬ್ಬ ಹೆಂಡತಿ. ಮೊದಲನೇ ಮಗಳು ಗೊತ್ತಿಲ್ಲ, ಎರಡನೇ ಮಗಳು. ಇಡೀ ನಾಳಿನ ಭವಿಷ್ಯ ಪೂರ್ತನ ಆ ಎರಡನೇ ಮಗಳ ಮೇಲೆ ಇಟ್ಕೊಂಡಿದ್ದಾನೆ. ಅವಳೆ ಭಾರ್ಗವಿ LLB. ಇಷ್ಟು. ನಿಮ್ಮ ಒಂದು ಲಾಯರ್ ಆಗಿರೋದ್ರಿಂದ, ನೀವು ಲಾಯರ್ ಆಗಿರೋದ್ರಿಂದ, ಸೊ ಮಗಳು ಸಹ ಲಾಯರ್ ಆಗ್ಬೇಕು ಅಂತ ಆಸೆ ಪಡ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ನಿಮ್ಮ ವೈಫ್ ಮೇಡಮ್ ಅರುಣಾ ಬಾಲರಾಜ್ ಮೇಡಮ್ ಅವರು ಸೊ ಬೇಡ ಅಂತ ಹೇಳ್ತಾರೆ. ಬಿಕಾಸ್ ಯಾಕಂತಂದ್ರೆ ಸ್ವಾಭಿಮಾನದ ಹೆಣ್ಣು ಲಾಯರ್ ಆಗ್ಬಿಟ್ಟು ನೀವು ಪಟ್ಟಿರುವಂತ ಕಷ್ಟಗಳು ಪಡಬಾರ್ದು ಅಂತ ಹೇಳ್ಬಿಟ್ಟು ಮದುವೆಯಾಗಿ ಗಂಡ ಮಕ್ಕಳ ಜೊತೆ ಹ್ಯಾಪಿ ಆಗಿದ್ರೆ ಸಾಕು ಅಂತ ಹೇಳ್ತಾರೆ. ಸೊ ಏನ್ ಹೇಳ್ತೀರಾ ಅಂತ? ಅವಳು ಲಾಯರ್ ಆಗೋದ್ರ ಬಗ್ಗೆ ನನ್ನ ಹೆಂಡತಿ ಏನು ಬೇಡ ಅಂತ ಹೇಳ್ತಿಲ್ಲ. ಆದ್ರೆ ಲಾಯರ್ ಆಗಿ ಬಹಳ ಸೆಕ್ಯೂರ್ ಆಗಿ ಏನೋ ಒಂದಷ್ಟು ದುಡ್ಕೊಂಡು ಮನೆನ ಚೆನ್ನಾಗಿ ನೋಡ್ಕೊಳ್ಳಿ, ಮುಂದೆ ಮದುವೆ ಆಗಿ ಮಕ್ಕಳ ಜೊತೆ ಬಹಳ ಸಂತೋಷವಾಗಿರ್ಲಿ, ಸೆಕ್ಯೂರ್ ಆಗಿರ್ಲಿ ಅನ್ನೋದು ಆಸೆ ಬಿಟ್ರೆ, ಅದು ಬಿಟ್ಬಿಟ್ಟು ದುಷ್ಟಶಕ್ತಿಗಳನ್ನೆಲ್ಲ ವಿರುದ್ಧ ಮಾಡ್ಕೊಂಡು ದೊಡ್ಡ ದೊಡ್ಡ ಮನುಷ್ಯರನ್ನೆಲ್ಲ ಎದುರಾಕೊಂಡು ಅವ್ರ ವಿರುದ್ಧ ಹೋರಾಟ ಮಾಡ್ಕೊಂಡು ನ್ಯಾಯ ಸತ್ಯ ಅಂತ ಜೀವಕ್ಕೆ ಅಪಾಯ ತಂದ್ಕೊಂಡ್ಬಿಟ್ರೆ ಏನ್ ಮಾಡೋದು ಅನ್ನುವ ಆತಂಕ ಹಾಕಿದೆ ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.